ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಎಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಈ ವಿಡಿಯೋದಲ್ಲಿ ಯುಗಾದಿಯ ಸಂವತ್ಸರ ಫಲ ಮತ್ತು ಪಂಚಾಂಗ ಶ್ರವಣ ಇದನ್ನು ನಾವು ಕೇಳೋಣ. ಮೊದಲಿಗೆ ಯುಗಾದಿಯ ದಿವಸ ಪ್ರಾತಃ ಕಾಲ ನಾವು ಏನನ್ನು ಮಾಡಬೇಕು ಎನ್ನುವಂತಹ ಒಂದು ವಿವರಣೆಯನ್ನು ಶ್ಲೋಕ ಮತ್ತು ಶ್ಲೋಕದ ತಾತ್ಪರ್ಯ ಸಹಿತ ವಿವರಿಸುವವನಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವರ್ಷಾದ ಉಷಸಿ ಸ್ಮರೇತ್ ಪಶುಪತಿಂ ಚೋತ್ಥಾಯ ಚಂದ್ರಸ್ವರೇ ವೃದ್ಧಾಶೀರನುಗೃಹ್ಯ ನಿಂಬಕದಳಂ ಪ್ರಾಶ್ಯಾಜ್ಯ ಪಾತ್ರೆ ಸ್ಥಿತಂ ವಕ್ತ್ರಂ ವೀಕ್ಷ್ಯ ಚ ದರ್ಪಣೇನ ಚ ತಥಾ ಸನ್ಮಿತ್ರವರ್ಗೈಃ ಸಮಂ ದೈವಜ್ಞಸ್ತು ಸಭಾಂ ಪ್ರವಿಶ್ಯ ಸುಜನಾದ್ವಾರ್ಷಂ ಫಲಂ ಶ್ರಾವಯೇತ್. ಅಂದರೆ ಶಾಸ್ತ್ರಜ್ಞರು ಯುಗಾದಿಯ ದಿವಸ ನಾವು ಏನನ್ನು ಹೇಗೆ ಆಚರಿಸಬೇಕು ಎನ್ನುವುದನ್ನು ವಿವರಿಸಿದ್ದಾರೆ. ವರ್ಷಾದೌ ಅಂದರೆ ಯುಗಾದಿಯ ವರ್ಷದಲ್ಲಿ ಪ್ರಾರಂಭದ ದಿವಸದಲ್ಲಿ ಉಷಸಿ ಸ್ಮರೇತ್ ಪಶುಪತಿಂ ಅಂದರೆ ಉಷಃಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲಾಗಿ ಎದ್ದು ಉಮಾಮಹೇಶ್ವರರನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಚಂದ್ರಸ್ವರೇ ಉತ್ತಮವಾದಂತಹ ಮಂಗಲವಾದಂತಹ ಸ್ವರದಲ್ಲಿ ಆ ಉಮಾಮಹೇಶ್ವರರ ಸ್ತುತಿಯನ್ನು ಮಾಡುತ್ತಾ ಸ್ನಾನಾದಿಗಳನ್ನು ಮುಗಿಸಿ ನಿತ್ಯ ಕರ್ಮಾದಿಗಳನ್ನೆಲ್ಲವನ್ನೂ ಮುಗಿಸಿದ ಬಳಿಕ ವೃದ್ಧಾಶೀರನುಗೃಹ್ಯ ಅಂದರೆ ಮನೆಯಲ್ಲಿ ಇರಬಹುದಾದ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಆತ್ಮೀಯರೇ, ಇಲ್ಲಿ ಒಂದು ವಿಶೇಷ ಇದೆ. ಅಂದರೆ ಯಾರು ಆಯುಸ್ಸನ್ನು, ಬಲವನ್ನು, ತೇಜಸ್ಸನ್ನು, ವಿದ್ಯೆಯನ್ನು ಬಯಸುತ್ತಾರೋ ಅವರು ನಿತ್ಯವೂ ಕೂಡ ಮನೆಯಲ್ಲಿ ಇರುವಂತಹ ಹಿರಿಯರ ಪಾದಾಭಿವಂದನೆಯನ್ನು ಮಾಡಬೇಕು ಎನ್ನುವುದು ಒಂದು ಒಳ್ಳೆಯ ಮಾತು. ಅದೇ ರೀತಿ ಮನೆಯಲ್ಲಿ ಇರುವ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ದರ್ಪಣದಲ್ಲಿ ನಮ್ಮ ಮುಖಾವಲೋಕನವನ್ನು ಮಾಡಿಕೊಂಡು ನೂತನವಾದಂತಹ ವಸ್ತ್ರಧಾರಣೆಯನ್ನು ಮಾಡಿ ದೇವತಾ ಸಂಬಂಧವಾದ ಎಲ್ಲ ಪೂಜಾದಿಗಳನ್ನು ಮುಗಿಸಿ ಕಾಂಸ್ಯ ಪಾತ್ರೆ ಅಂದರೆ ಕಂಚಿನ ಪಾತ್ರೆಯಲ್ಲಿ ಆಜ್ಯವನ್ನು ಹಾಕಿ ಅಂದರೆ ತುಪ್ಪವನ್ನು ಹಾಕಿ ಅದರಲ್ಲಿ ನಿಂಬಕ ಅಂದರೆ ಬೇವಿನ ದಳ ಇದನ್ನು ಹಾಕಿ ಆಜ್ಯ ಸಹಿತವಾದಂತಹ ಬೇವು ಮತ್ತು ಬೆಲ್ಲವನ್ನು ಸವಿಯುವಂಥದ್ದು. ಆ ಬೇವು ಬೆಲ್ಲವನ್ನು ಸವಿಯುವಾಗ ಒಂದು ಶ್ಲೋಕ ಪಠನೆಯನ್ನು ಮಾಡಬೇಕಾಗತ್ತೆ. ಆ ಶ್ಲೋಕ ಯಾವುದು ಅಂದರೆ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಅಂದರೆ ನಮ್ಮ ಈ ಶರೀರ ಅತ್ಯಂತ ಕಠಿಣವಾಗಿಯೂ ಮತ್ತು ವಜ್ರದೇಹಕ್ಕೆ ಸಮಾನವಾಗಿಯೂ 100 ವತ್ಸರಗಳಿಂದ ಅಧಿಕವಾಗಿ ಬಾಳುವಂತಹ ಒಂದು ವ್ಯವಸ್ಥೆಗೆ ಒಳಪಟ್ಟು ಎಲ್ಲ ಸಂಪತ್ತನ್ನು ಗಳಿಸುವುದಕ್ಕಾಗಿಯೂ ಎಲ್ಲ ಅರಿಷ್ಟ ನಿವಾರಣೆಗಾಗಿಯೂ ನಾನು ಈ ಬೇವು ಬೆಲ್ಲವನ್ನು ಸವಿಯುತ್ತಾ ಇದ್ದೇನೆ ಎನ್ನುವಂತಹ ಆಶಯದಲ್ಲಿ ಆ ಬೇವು ಬೆಲ್ಲವನ್ನು ಸವಿಯಬೇಕು. ಈ ರೀತಿ ಪ್ರಾಶ್ಯಾಜ್ಯ ಪಾತ್ರೆ ಸ್ಥಿತಂ ಆಜ್ಯ ಪಾತ್ರೆಯಲ್ಲಿ ಇರಬಹುದಾದಂತಹ ಬೇವನ್ನು ತಿನ್ನುವಂಥದ್ದು. ಹಾಗೆ ತಥಾ ಸನ್ಮಿತ್ರವರ್ಗೈ ಸಮಂ ನಮ್ಮ ಬಂಧು ಬಾಂಧವರೆಲ್ಲರ ಸಹಿತವಾಗಿ ದೈವಜ್ಞಸ್ಸು ಸಭಾಂ ಪ್ರವಿಶ್ಯ ಒಂದು ಒಳ್ಳೆಯ ಸಭಾಪ್ರವೇಶವನ್ನು ಮಾಡಿ ದೈವಜ್ಞರಿಂದ ಆ ವರ್ಷಫಲವನ್ನೆಲ್ಲ ಕೇಳುವಂಥದ್ದು ನಮಗೆ ವಿಹಿತವಾದಂತಹ ವಿಧಿ. ಈ ರೀತಿಯಲ್ಲಿ ಪಂಚಾಂಗ ಶ್ರವಣವನ್ನು ನಾವು ಮಾಡಬೇಕಾಗಿದೆ. ಆ ಪಂಚಾಂಗ ಶ್ರವಣದ ಮಹತ್ವವನ್ನು ಮತ್ತೊಂದು ಶ್ಲೋಕದಲ್ಲಿ ವಿವರಿಸುತ್ತಾ ಇದ್ದಾರೆ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿತಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ ಎನ್ನುವುದಾಗಿ. ಅಂದರೆ ಎಲ್ಲ ಗುಣಗಳನ್ನು ಹೊಂದಿರುವ ಶತ್ರುನಾಶಕರವು, ದುಸ್ವಪ್ನ ದೋಷ ನಿವಾರಕವು, ಹಾಗೆ ಗಂಗಾದಿ ಪುಣ್ಯತಮವಾದಂತಹ ನದಿಗಳಲ್ಲಿ ಸ್ನಾನ ಮಾಡಿದಾಗ ಯಾವ ಪುಣ್ಯಫಲ ಲಭಿಸುತ್ತೋ ಅಂತಹ ಪುಣ್ಯಫಲವನ್ನು ಕೊಡುವಂಥದ್ದು. ಗೋದಾನವನ್ನು ಮಾಡಿದಾಗ ಎಷ್ಟೆಲ್ಲ ಪುಣ್ಯ ನಮ್ಮನ್ನು ಹೊಂದುವುದೋ ಅಷ್ಟು ಪುಣ್ಯವನ್ನು ಕೊಡುವಂಥದ್ದು.
ಹಾಗೆಯೇ ಜನರಲ್ಲಿ ಆಯುಸ್ಸನ್ನು ವೃದ್ಧಿ ಮಾಡುವಂಥದ್ದು, ಶುಭದಾಯಕವು, ಒಳ್ಳೆಯ ಸಂತಾನಾದಿ ಫಲವನ್ನು ಕೊಡುವಂಥದ್ದು, ಹೀಗೆ ವಿಶೇಷ ಫಲಗಳಿಂದ ಕೂಡಿದಂತಹ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು ಎನ್ನುವುದಾಗಿ ವಿಧಿಸಿದ್ದಾರೆ. ಹಾಗಾಗಿ ಮೊದಲಿಗೆ ನಾವು ಈ ವಿಶ್ವಾವಸು ನಾಮ ಸಂವತ್ಸರದ ಪಂಚಾಂಗವನ್ನು ಕೇಳೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಪ್ರತಿಪತ್ ತಿಥಿ ಅಂದರೆ ಪಾಡ್ಯತಿಥಿ, ದಿನಾಂಕ 30/3/2025 ಭಾನುವಾರ. ಪ್ರತಿಪತ್ ತಿಥಿ ಪಾಡ್ಯತಿಥಿಯು 20 ಗಳಿಗೆ 22 ಲಿಪ್ತಿ ಇದೆ. ಅಂದರೆ ಸುಮಾರಾಗಿ ಮಧ್ಯಾಹ್ನ 2:32 ಪಾಡ್ಯತಿಥಿ ಇದೆ. ಆ ಬಳಿಕ ಬಿದಿಗೆ ತಿಥಿ ಪ್ರಾರಂಭವಾಗುತ್ತೆ. ಆ ದಿವಸ ರೇವತಿ ನಕ್ಷತ್ರ ಸೂರ್ಯೋದಯದಿಂದ 30 ಗಳಿಗೆ 20 ಲಿಪ್ತಿ ಅಂದರೆ ಸಂಜೆ 6:32 ಆನಂತರ ಐಂದ್ರನಾಮ ಯೋಗ, ಇದು 33 ಗಳಿಗೆ 37 ಲಿಪ್ತಿ. ಹಾಗೂ ಭವನಾಮಕರಣ 20 ಗಳಿಗೆ 22 ಲಿಪ್ತಿ. ಇನ್ನು ವಿಷಘಡಿ ಪ್ರಾರಂಭ ಸೂರ್ಯೋದಯಾತ್ 2 ಗಳಿಗೆ 11 ಲಿಪ್ತಿಯ ನಂತರ ಸರಿಸುಮಾರಾಗಿ 4 ಗಳಿಗೆ ವಿಷ ಗಳಿಗೆ. ಆನಂತರ ಅಮೃತಾರಂಭ ಸೂರ್ಯೋದಯಾತ್ 24 ಗಳಿಗೆ 31 ಲಿಪ್ತಿಗೆ ಅಮೃತ ಘಟಿ ಪ್ರಾರಂಭವಾಗಿ ಸರಿಸುಮಾರಾಗಿ 4 ಘಟಿ ಅಮೃತ ಘಳಿಗೆ ಇರುತ್ತೆ. ಆ ದಿವಸ ಶ್ವೇತವರಾಹ ಕಲ್ಪಾದಿ ಅಂತ ಹೇಳಿದರು. ಅಂದರೆ ಶ್ವೇತವರಾಹ ಕಲ್ಪ ಅಂತ ನಾವೇನು ಸಂಕಲ್ಪದಲ್ಲಿ ಹೇಳ್ತೇವೆ, ಇದು ಪ್ರಾರಂಭವಾದ ದಿವಸ. ಹಾಗಾಗಿಯೇ ಈ ಯುಗಾದಿಯ ಆಚರಣೆ ಇದೆ ಎನ್ನುವುದಾಗಿ. ಅದೇ ದಿವಸ ಚಂದ್ರ ದರ್ಶನವೂ ಬಂದಿದೆ. ಈ ರೀತಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚಾಂಗಗಳಿಂದ ಕೂಡಿದಂತಹ ಈ ದಿವಸವನ್ನು ನಾವು ಓದಿದ ಹಾಗಾಗಿದೆ. ಈ ಪಂಚಾಂಗ ಪಠನವನ್ನು ಮಾಡುವುದರಿಂದ ಏನೆಲ್ಲ ಫಲಗಳು ಇದ್ದಾವೆ ಎನ್ನುವುದನ್ನು ವಿವರಿಸಿದ್ದಾರೆ. ಈ ಪಂಚಾಂಗವನ್ನು ನಾವು ಕ್ರಮಪ್ರಾಪ್ತವಾಗಿ ಓದಿದಾಗ ಇದರಿಂದ ಗಂಗಾ ಸ್ನಾನಾದಿ ಪುಣ್ಯ ಫಲಗಳನ್ನು ನಾವು ಮೊದಲೇ ವಿವರಿಸಿದ್ದೇವೆ. ಅದೇ ರೀತಿ ಅಂತಹ ಗೋದಾನಕ್ಕೆ ಸಮಾನವಾದಂತಹ ಪುಣ್ಯತಮವಾದಂತಹ ಫಲ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹಗಳು ಇಲ್ಲ. ಇಂತಹ ಒಂದು ಪುಣ್ಯ ವಿಶೇಷವನ್ನು ಆರ್ಜಿಸುವಂತಹ ಪಂಚಾಂಗ ಶ್ರವಣವನ್ನು ನಾವೀಗ ಮಾಡಿದ ಹಾಗಾಗಿದೆ. ಈ ಪಂಚಾಂಗ ಶ್ರವಣದಿಂದ ನಮಗೆ ಇರುವಂತಹ ಎಲ್ಲ ಅನಿಷ್ಟ ಫಲಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ ಎನ್ನುವುದಾಗಿ ಪುನಃ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ವಿಶ್ವಾವಸು ಎನ್ನುವುದಾಗಿ ಈ ಯುಗಾದಿಯ ಸಂವತ್ಸರಕ್ಕೆ ಹೆಸರಿದೆ. ವಿಶ್ವಾವಸು ಎಂದರೆ ಇಡೀ ವಿಶ್ವಕ್ಕೆ ವಸು ಅಂದರೆ ಆಭರಣಪ್ರಾಯವಾಗಿದೆ, ಸಂಪತ್ಪ್ರದವಾಗಿದೆ, ಸಂಪತ್ತಿಗೆ ಒಂದು ದ್ಯೋತಕವಾಗಿದೆ. ಹಾಗಾಗಿ ನಾವು ಆ ಹೆಸರಿನಲ್ಲಿಯೇ ಒಂದು ಸದಾಶಯವನ್ನು ಇಲ್ಲಿ ಕಾಣಬಹುದಾಗಿದೆ. ಈ ವಿಶ್ವಾವಸು ಸಂವತ್ಸರದ ಫಲವನ್ನು ಹೀಗೆ ನಿರೂಪಿಸಿದ್ದಾರೆ. ವಿಶ್ವಾವಸೌ ವಿವಿಧ ಸಸ್ಯಯುತಾಧರಿತ್ರಿ ನಾನಾವಿಧ ಪ್ರಚುರತೋಯದ ಮೇಘ ಸಂಘೈಃ ನಾನಾವಿಧ ಕ್ರತುವರೇಷು ವಿಘುಷ್ಟನಾದ್ಯೈಃ ಭಾತ್ಯಂಗವಂಗಮಗಧಾದಿ ಹತಾಶ್ಚ ಚೋರೈಃ. ಅಂದರೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸ್ತವೆ. ಅಂದರೆ ಮಳೆ ಆಧಿಕ್ಯ ಇದೆ. ಸಕಾಲಕ್ಕೆ ಸರಿಯಾದ ಮಳೆಯನ್ನು ನಾವು ಈ ಸಂವತ್ಸರದಲ್ಲಿ ಕಾಣಬಹುದು. ಭೂಮಿಯು ಎಲ್ಲ ಕಾಲದಲ್ಲಿಯೂ ಕೂಡ ಪೈರುಗಳಿಂದ ಸಮೃದ್ಧವಾಗಿರುತ್ತೆ, ಕಂಗೊಳಿಸುತ್ತಾ ಇರುತ್ತೆ. ಹಾಗೆ ಎಲ್ಲೆಡೆಯಲ್ಲಿ ಧಾರ್ಮಿಕ ಕ್ರಿಯಾದಿಗಳ ಆಚರಣೆ, ಯಜ್ಞ ಯಾಗಾದಿಗಳ ಅನುಷ್ಠಾನ, ಸತ್ಕರ್ಮಗಳು ಹೆಚ್ಚು ಹೆಚ್ಚು ನಡೆಯುತ್ತಾ ಇರುತ್ತೆ. ಇನ್ನು ಅಂಗದೇಶ ಮತ್ತು ಮಗಧ ದೇಶ ಇವೆರಡು ದೇಶಗಳು, ಈ ರಾಜ್ಯಗಳು ಕಳ್ಳರಿಂದ ಸ್ವಲ್ಪ ಮಟ್ಟಿಗೆ ಭೀತಾವಸ್ಥೆಯನ್ನು ಹೊಂದುವುದಿದೆ ಎನ್ನುವುದಾಗಿ ವಿಶ್ವಾವಸು ನಾಮ ಸಂವತ್ಸರದ ಸಂವತ್ಸರ ಫಲವನ್ನು ನಿರೂಪಣೆ ಮಾಡಿದ್ದಾರೆ.
ಇನ್ನು ರಾಜಾದಿ ನವನಾಯಕರು ಯಾರೆಲ್ಲ ಇದ್ದಾರೆ, ಅವರ ಫಲ ಏನಿದೆ ಎನ್ನುವುದನ್ನು ನಾವು ಸ್ಥೂಲವಾಗಿ ನೋಡುವುದಾದರೆ, ನಮ್ಮನ್ನು ಹೇಗೆ ಒಂದು ಮಂತ್ರಿ ಮಂಡಲ ಆಡಳಿತವನ್ನು ನಡೆಸುತ್ತಾ ಇದೆಯೋ ಅದೇ ರೀತಿ ಈ ವಿಶ್ವಾವಸು ಎನ್ನುವಂತಹ ಸಂವತ್ಸರದಲ್ಲಿ 1 ವರ್ಷದ ಪೂರ್ತಿಯಾಗಿ ನವನಾಯಕರು ಆಧಿಪತ್ಯವನ್ನು ವಹಿಸಿಕೊಂಡಿದ್ದಾರೆ. ಇದರಲ್ಲಿ ರವಿ ರಾಜನಾದರೆ, ಸಸ್ಯಾಧಿಪ ಗುರು, ಹಾಗೆ ಮಂತ್ರಿ ಚಂದ್ರ. ಸೇನಾಧಿಪತಿತ್ವ ಪುನಃ ರವಿಗೆ ಬಂದಿದೆ, ಧಾನ್ಯಾಧಿಪತಿತ್ವ ಅಂಗಾರಕನಿಗೆ ಬಂದಿದೆ. ಅರ್ಘಾಧಿಪ ಪುನಃ ರವಿ, ಮೇಘಾಧಿಪನೂ ರವಿ, ರಸಾಧಿಪ ಶನಿ ಮತ್ತು ನೀರಸಾಧಿಪ ಬುಧ, ಪಶುನಾಯಕ ಯಮ. ಈ ನವನಾಯಕತ್ವದ ಫಲ ಹೇಗಿದೆ ಅಂದರೆ, ಪರಸ್ಪರ ಯುದ್ಧ ಭೀತಿ ಎನ್ನುವಂಥದ್ದು ರಾಜ್ಯಗಳಲ್ಲಿ ನಾವು ಕಾಣಬಹುದಾಗತ್ತೆ. ಇನ್ನು ಅಲ್ಲಲ್ಲಿ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸದೆ ಮಳೆಯಿಂದ ಸಂತ್ರಸ್ತ ಸ್ಥಿತಿಯೂ ಬರುತ್ತೆ. ಅಧಿಕಾರಿ ವರ್ಗದವರಿಂದಲೂ ರಾಜರಿಂದಲೂ ಪ್ರಜೆಗಳಿಗೆ ಪೀಡೆ ಮತ್ತು ಶಸ್ತ್ರಭೀತಿ ಎನ್ನುವಂಥದ್ದು ಸಾಮಾನ್ಯವಾಗಿ ನಾವು ನೋಡಬಹುದಾಗತ್ತೆ. ಇನ್ನು ಬಹುತೇಕ ಬಹುಮಟ್ಟಿಗೆ ಜನರು ಆರೋಗ್ಯವಂತರಾಗಿಯೂ ಹಾಗೆಯೂ ಕ್ಷೇಮವಾಗಿಯೂ ಇರ್ತಾರೆ ಎನ್ನುವಂಥದ್ದು. ಇನ್ನು ಮೊನೆಯುಳ್ಳಂತಹ ಧಾನ್ಯಗಳು ಹೆಚ್ಚು ಹೆಚ್ಚು ಸಮೃದ್ಧವಾಗುತ್ತವೆ. ಕೆಂಪು ಭೂಮಿಯಲ್ಲಿ ಕೆಂಪು ಧಾನ್ಯಗಳ ವೃದ್ಧಿಯನ್ನು ನಾವು ಕಾಣಬಹುದಾಗತ್ತೆ. ಇನ್ನು ಒಂದಷ್ಟು ಭಾಗಗಳಲ್ಲಿ ಪ್ರಜೆಗಳಿಗೆ ಹಸಿವಿನಿಂದ ಬಳಲುವಂತಹ ಯೋಗವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಪರಸ್ಪರ ರಾಜರಲ್ಲಿ ಕ್ರೋಧ, ವೈರತ್ವ ಎನ್ನುವಂಥದ್ದು. ಇನ್ನು ಪ್ರಧಾನವಾಗಿ ಗಮನಿಸಬೇಕಾದದ್ದು, ಶನಿಯು ನೀರಸಾಧಿಪತಿಯಾಗಿದ್ದಾನೆ. ಇದರ ಕಾರಣದಿಂದ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವುಗಳು ಅತ್ಯಂತ ದುರ್ಲಭವಾಗುತ್ತವೆ. ಇವುಗಳ ಬೆಲೆ ವೃದ್ಧಿಯಾಗುತ್ತೆ. ಕಬ್ಬಿಣ ಮತ್ತು ಸೀಸ, ತಾಮ್ರ ಇವು ಯಥೇಚ್ಛವಾಗಿ ದೊರಕುತ್ತೆ. ಅವುಗಳ ಬೆಲೆ ಇಳಿಮುಖವಾಗುತ್ತೆ. ಇನ್ನು ಯಮ ಪಶುನಾಯಕನಾಗಿದ್ದಾನೆ. ಇದರ ಕಾರಣದಿಂದ ಪಶುಗಳು ಮಧ್ಯಮ ರೀತಿಯಲ್ಲಿ ಹಾಲನ್ನು ಕೊಡುತ್ತವೆ. ಹಾಗೆ ಮೇವಿನ ಕೊರತೆಯಿಂದ ಪಶುಗಳಿಗೆ ಬಾಧೆಯುಂಟಾಗುತ್ತೆ ಎನ್ನುವಂಥದ್ದು ಈ ಸಂವತ್ಸರದ ಫಲ. ಈ ಸಂವತ್ಸರದಲ್ಲಿ ಇನ್ನೊಂದು ಸಂಕ್ರಾಂತಿ ಪುರುಷ ಲಕ್ಷಣ, ಇದನ್ನು ನಾವು ಗಮನಿಸುವಾಗ ಮಂದಾಕಿನಿ ಎನ್ನುವಂತಹ ಹೆಸರಿನಿಂದ ಸಂಕ್ರಾಂತಿ ಪುರುಷನ ಪ್ರವೇಶವಾಗುತ್ತೆ. ರಾಜರಿಗೆ ಪೀಡೆ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ವಾರಫಲ, ಇದರಲ್ಲಿ ಗಾಳಿ ಅಧಿಕವಾಗಿ ಬೀಸುತ್ತೆ. ಇನ್ನು ಗೋಧಿಯನ್ನು ಆ ಸಂಕ್ರಾಂತಿ ಪುರುಷ ಬಳಸಿದ್ದಾನೆ. ಇದರ ಕಾರಣದಿಂದ ಸ್ವಲ್ಪ ಮಟ್ಟಿನ ದುರ್ಭಿಕ್ಷ ಮತ್ತು ಗೋಧಿ ಪ್ರಮಾಣದಲ್ಲಿ ಕಡಿಮೆಯಾಗಬಹುದು. ಚೋರ ಭೀತಿಯು ಉಂಟಾದೀತು. ಇನ್ನು ಆ ಸಂಕ್ರಾಂತಿ ಪುರುಷ ಧರಿಸಿದಂತಹ ಆಭರಣಗಳು ಮತ್ತು ಬಳಸಿದಂತಹ ಪದಾರ್ಥಗಳು, ವಸ್ತುಗಳು ಇವುಗಳನ್ನೆಲ್ಲ ಗಮನಿಸುವಾಗ ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾನೆ ಸಂಕ್ರಾಂತಿ ಪುರುಷ. ಇದರ ಕಾರಣದಿಂದ ತುಂಗಾ ನದಿ ಸ್ವಲ್ಪ ಮಟ್ಟಿಗೆ ಕ್ಷೀಣವಾಗುತ್ತೆ. ಹಾಗೆ ಬಿಳಿ ಬಟ್ಟೆಯ ಆಚ್ಛಾದನ, ಬಿಳಿ ಬಟ್ಟೆಯನ್ನು ಧರಿಸಿರ್ತಾನೆ. ಆದ್ದರಿಂದ ಶ್ವೇತ ವಸ್ತ್ರಗಳು ಸ್ವಲ್ಪ ದುಬಾರಿಯಾದೀತು. ಚಿನ್ನದ ಆಭರಣ, ಹಾಗೆ ಭತ್ತದ ಅಕ್ಷತೆ, ವಕುಲ ಪುಷ್ಪ, ರಜತ ಭೂಷಣ, ಬೆಳ್ಳಿ ಮತ್ತು ಬಂಗಾರವನ್ನು ಧರಿಸಿಯೇ ಬರ್ತಾ ಇದ್ದಾನೆ. ಮಡಿಕೆಯಲ್ಲಿ ಸತ್ತು ಅಂದರೆ ಹಿಟ್ಟನ್ನು ಆಹಾರವಾಗಿ ಅವನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಹಂದಿಯನ್ನು ವಾಹನವಾಗಿ ಉಳ್ಳದ್ದು. ಇನ್ನು ಎತ್ತು ಉಪವಾಹನ. ಹೀಗೆಲ್ಲ ಇರುವುದರಿಂದ ಚಿನ್ನ, ಬೆಳ್ಳಿ ಮತ್ತು ಭತ್ತ ಹಾಗೂ ಹಿಟ್ಟು ಇವುಗಳು ಸ್ವಲ್ಪ ದುಬಾರಿಯಾಗುವ ಲಕ್ಷಣ ಕಂಡುಬರುತ್ತೆ. ಹಂದಿಗಳಿಗೂ ಮತ್ತು ಎತ್ತುಗಳಿಗೂ ಸ್ವಲ್ಪ ಮಟ್ಟಿನ ಹಾನಿ ಉಂಟಾಗುತ್ತೆ. ಈ ರೀತಿಯಲ್ಲಿ ಸಂಕ್ರಾಂತಿ ಪುರುಷ ಲಕ್ಷಣವನ್ನು ನಾವು ಕಾಣಬಹುದಾಗತ್ತೆ. ಇನ್ನು ಆತ್ಮೀಯರೇ, 12 ರಾಶಿಗಳ ಫಲ ನಿರೂಪವನ್ನು ನಾನು ಪ್ರತ್ಯೇಕ ವಿಡಿಯೋಗಳಲ್ಲಿ ಮಾಡಿದ್ದೇನೆ. ನೀವು ಆಸಕ್ತಿಯಿಂದ ಅದನ್ನು ಗಮನಿಸಬಹುದು. ವಿವರವಾಗಿ ನಾನು ಪ್ರತಿಯೊಂದು ರಾಶಿಯವರಿಗೂ ಈ ವರ್ಷದ ಫಲವನ್ನು ಸೂಚಿಸಿದ್ದೇನೆ. ಆದರೆ ಪ್ರಧಾನವಾಗಿ 4 ಗ್ರಹರು ಈ ವರ್ಷದಲ್ಲಿ ತಾವು ಸ್ಥಾನ ಪಲ್ಲಟವನ್ನು ಮಾಡುವವರಿದ್ದಾರೆ. ಒಂದು, ಕುಂಭರಾಶಿಯಲ್ಲಿ ಸ್ಥಿತನಾದಂತಹ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಮುಂದೆ ಗುರು ವೃಷಭದಿಂದ ಮಿಥುನಕ್ಕೆ ಸಂಚಾರ ಮಾಡುವವನಿದ್ದಾನೆ. ರಾಹುಕೇತುಗಳು ಮೀನರಾಶಿಯಿಂದ ಕುಂಭ ಮತ್ತು ಸಿಂಹ ಈ ರಾಶಿಯನ್ನು ಪ್ರವೇಶ ಮಾಡುವವರಿದ್ದಾರೆ. ಆಯಾಯ ಕಾಲಕ್ಕೆ ಪಥ ಬದಲಾವಣೆಯ ವಿಡಿಯೋವನ್ನು, 12 ರಾಶಿಗಳ ಫಲವನ್ನು, ಪರಿಣಾಮವನ್ನು ಮತ್ತು ಪರಿಹಾರವನ್ನು ಸೂಚಿಸುವವನಿದ್ದೇನೆ. ಇದೆಲ್ಲವನ್ನು ನೀವು ಗಮನಿಸಿ ಆ ವಿಡಿಯೋದಲ್ಲಿ ಸೂಚಿಸಿದಂತಹ ಪರಿಹಾರಾದಿಗಳನ್ನು ಮಾಡಿ ಶುಭವನ್ನು ಕಾಣಿರಿ ಎನ್ನುವುದಾಗಿ ಹಾರೈಸ್ತೇನೆ.
ವಿಶ್ವಾವಸು ನಾಮ ಸಂವತ್ಸರ ಎಲ್ಲರಿಗೂ ಶುಭವನ್ನು ತರಲಿ. ಶುಭವಾಗಲಿ.